ಆರ್ಎಸ್ಎಸ್ ದೆವ್ವ ಎಂದ ಪ್ರಿಯಾಂಕ್ ಖರ್ಗೆಗೆ ಪ್ರತಾಪ್ ಸಿಂಹ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆಗಾಗ ಆರ್ಎಸ್ಎಸ್ ಮಾತಾಡ್ತಲೇ ಇದ್ದಾರೆ. ಮರ ಗಿಡದಲ್ಲಿ ಕಾಗೆಗಳು ಕಾಕ ಅನ್ನೋ ಹಾಗೆ ಅಂತ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಆವಾಗ ಆರ್ಎಸ್ಎಸ್ ಬಗ್ಗೆ ಈ ತರ ಮಾತಾಡ್ತಲೇ ಇದ್ದಾರೆ. ಸಂಘಗಳನ್ನ ರಿಜಿಸ್ಟರ್ ಮಾಡಿಸಿಕೊಳ್ಳೋದು ಲಾಭ ಮಾಡೋದಕ್ಕೆ ಆರ್ಎಸ್ಎಸ್ ಜನರನ್ನ ಒಗ್ಗೂಡಿಸೋ ಕೆಲಸ ಮಾಡ್ತಾ ಇದೆ. ಸೈಟ್ ಹೊಡೆಯೋದೆಲ್ಲ ಆರ್ಎಸ್ಎಸ್ ನಲ್ಲಿ ಇಲ್ಲ ಅಂತ ಪ್ರತಾಪ್ ಸಿಂಹ ಟಾಂಗ್ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರು ಆಗಾಗ ಮಾತಾಡ್ತಿರ್ತಾರೆ. ನಾವು ಸುಮಾರು ಸರಿ ಹೇಳಿದ್ದೀನಿ, ಬೆಳಗ್ಗೆ ಎದ್ದ ಕೂಡಲೇ ಮರ ಗಿಡದಲ್ಲಿ ಕಾಕ ಅನ್ನೋ ಕಾಗೆ ಥರ ಆಗೋಗ್ಬಿಟ್ಟಿನ ಮುಂಚೆ ಅಂತ. ಈ ರಿಜಿಸ್ಟರ್ ಮಾಡೋದು ಏನು ಹೇಳಿ, ಏನಾರು ಲಾಭದ ಉದ್ದೇಶ ಇರುವಂಥವ್ರು ರಿಜಿಸ್ಟರ್ ಮಾಡ್ಕೊಂಡು ಇನ್ನೇನನ್ನು ಪಡ್ಕೊಳಕ್ಕೆ ಹೋಗ್ತಾರೆ. RSS ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನಿದೆಯಲ್ಲ, ಅದು ಜನರ ಮನಸ್ಸನ್ನು ಬದಲಾಯಿಸುವಂಥ, ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಕೆಲಸಗಳನ್ನು ಮಾಡೋದು. ಈಸ್ ಎ ಕಾಂಗ್ರಿಗೇಷನ್ ಆಫ್ ಪೀಪಲ್. ಅದು ಜನರ ಒಂದು ಕಡೆ ಒಂದು ಒಗ್ಗೂಡುವಿಕೆಯ ಸಂಕೇತ ಅಷ್ಟೇನೆ. ಆಸೆ ಇಲ್ದಿದ್ದವರು RSS ಅಲ್ಲಿ ಇರ್ತಾರೆ. ಅವ್ರ ಆಸೆ ಇಲ್ದಿದ್ದವರು, ಅವ್ರ ಆಸೆ ಇಷ್ಟೇನೆ, ದೇಶ ಒಂದಾಗಿರಬೇಕು, ಈ ಧರ್ಮ ಉಳಿಬೇಕು, ಸಂಸ್ಕೃತಿ ಉಳಿಬೇಕು ಅನ್ನೋದು ಅವ್ರದ್ದು ಅಷ್ಟೇ ಉದ್ದೇಶ. ಈ ಆಸೆ ಇರೋರು ಇರ್ತಾರಲ್ವಾ, ಅವರು ಯಾರು ಗೊತ್ತಾ, ಅವ್ರು ಈ ಥರ ಸಂಘ ಸಂಘಟನೆ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಬಿಟ್ಟು KDBನಲ್ಲಿ 5 ಎಕರೆ ಹೊಡೆದಾಕ್ತಾರೆ, ಪ್ರೈಮ್ ಲ್ಯಾಂಡ್ ಹೊಡೆದಾಕ್ತಾರೆ. ಈ ಥರ ಅವರು ರಿಜಿಸ್ಟ್ರೇಷನ್ ಅಂದರೆ ಭಾಳ ಪ್ರಿಯಾಂಕ ಖರ್ಗೆ ಅವ್ರು ಏನಂತ ಅಂದ್ಕೊಳ್ತಾರೆ ಅಂತಂದರೆ, ಯಾವುದೋ ಒಂದು ಟ್ರಸ್ಟ್ ಮಾಡೋ, ರಿಜಿಸ್ಟರ್ ಮಾಡೋ, ಹೋಗಿ KDBದು ಪುಕಡ ಲ್ಯಾಂಡ್ ಹೊಡ್ಕೋ, ಇಂಥದಕ್ಕೆ ರಿಜಿಸ್ಟ್ರೇಷನ್ ಅಗತ್ಯ ಇದೆ. ಬಹುಶಃ ಅವರ ಸ್ವ ಅನುಭವದಿಂದಾಗಿ ಇಂಥದ್ದೆಲ್ಲ ಹೇಳ್ತಾರೆ. ಪ್ರಿಯಾಂಕ ಖರ್ಗೆ ಅವರು ಆಗಾಗ ಮಾತಾಡ್ತಿರ್ತಾರೆ. ನಾವು ಸುಮಾರು ಸರಿ ಹೇಳಿದ್ದೀನಿ, ಬೆಳಗ್ಗೆ ಎದ್ದ ಕೂಡಲೇ ಮರ ಗಿಡದಲ್ಲಿ ಕಾಕ ಅನ್ನೋ ಕಾಗೆ ಥರ ಆಗೋಗ್ಬಿಟ್ಟಿನ ಮುಂಚೆ ಅಂತ. ಈ ರಿಜಿಸ್ಟರ್ ಮಾಡೋದು ಏನು ಹೇಳಿ, ಏನಾರು ಲಾಭದ ಉದ್ದೇಶ ಇರುವಂಥವ್ರು ರಿಜಿಸ್ಟರ್ ಮಾಡ್ಕೊಂಡು ಇನ್ನೇನನ್ನು ಪಡ್ಕೊಳಕ್ಕೆ ಹೋಗ್ತಾರೆ. RSS ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಏನಿದೆಯಲ್ಲ, ಅದು ಜನರ ಮನಸ್ಸನ್ನು ಬದಲಾಯಿಸುವಂಥ, ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥ ಕೆಲಸಗಳನ್ನು ಮಾಡೋದು. ಈಸ್ ಎ ಕಾಂಗ್ರಿಗೇಷನ್ ಆಫ್ ಪೀಪಲ್. ಅದು ಜನರ ಒಂದು ಕಡೆ ಒಂದು ಒಗ್ಗೂಡುವಿಕೆಯ ಸಂಕೇತ ಅಷ್ಟೇನೆ. ಆಸೆ ಇಲ್ದಿದ್ದವರು RSS ಅಲ್ಲಿ ಇರ್ತಾರೆ. ಅವ್ರ ಆಸೆ ಇಲ್ದಿದ್ದವರು, ಅವ್ರ ಆಸೆ ಇಷ್ಟೇನೆ, ದೇಶ ಒಂದಾಗಿರಬೇಕು, ಈ ಧರ್ಮ ಉಳಿಬೇಕು, ಸಂಸ್ಕೃತಿ ಉಳಿಬೇಕು ಅನ್ನೋದು ಅವ್ರದ್ದು ಅಷ್ಟೇ ಉದ್ದೇಶ. ಈ ಆಸೆ ಇರೋರು ಇರ್ತಾರಲ್ವಾ, ಅವರು ಯಾರು ಗೊತ್ತಾ, ಅವ್ರು ಈ ಥರ ಸಂಘ ಸಂಘಟನೆ ಸಿದ್ಧಾರ್ಥ ಟ್ರಸ್ಟ್ ಅಂತ ಮಾಡಿಬಿಟ್ಟು KDBನಲ್ಲಿ 5 ಎಕರೆ ಹೊಡೆದಾಕ್ತಾರೆ, ಪ್ರೈಮ್ ಲ್ಯಾಂಡ್ ಹೊಡೆದಾಕ್ತಾರೆ. ಈ ಥರ ಅವರು ರಿಜಿಸ್ಟ್ರೇಷನ್ ಅಂದರೆ ಭಾಳ ಪ್ರಿಯಾಂಕ ಖರ್ಗೆ ಅವ್ರು ಏನಂತ ಅಂದ್ಕೊಳ್ತಾರೆ ಅಂತಂದರೆ, ಯಾವುದೋ ಒಂದು ಟ್ರಸ್ಟ್ ಮಾಡೋ, ರಿಜಿಸ್ಟರ್ ಮಾಡೋ, ಹೋಗಿ KDBದು ಪುಕಡ ಲ್ಯಾಂಡ್ ಹೊಡ್ಕೋ, ಇಂಥದಕ್ಕೆ ರಿಜಿಸ್ಟ್ರೇಷನ್ ಅಗತ್ಯ ಇದೆ. ಬಹುಶಃ ಅವರ ಸ್ವ ಅನುಭವದಿಂದಾಗಿ ಇಂಥದ್ದೆಲ್ಲ ಹೇಳ್ತಾರೆ. ಪ್ರಿಯಾಂಕ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.